ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮ್ಮಿ ಶೆಟ್ಟಿ. ಒಂದು ಕಡೆ ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಸಂಭ್ರಮ ಜೋರಾಗಿ ನಡೆಯುತ್ತಿದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನ್ ಸೂಪರ್ ಲೀಗ್ನಲ್ಲಿ ಭಾರಿ ವಿವಾದ ಸಿಡಿದೆದ್ದಿದೆ. ಕ್ರಿಕೆಟ್ಗಿಂತ ಚೀಟಿಂಗ್ ನಲ್ಲೇ ಅತಿ ಹೆಚ್ಚು ಸುದ್ದಿಯಲ್ಲಿರುತ್ತಿರುವ ಪಾಕಿಸ್ತಾನ್ ಕ್ರಿಕೆಟ್ಗೆ ಮತ್ತೊಂದು ಕಳಂಕ ಸೇರ್ಪಡೆಯಾಗಿದೆ. ಹಾಗಾದ್ರೆ ಈ ವಿವಾದದ ಹಿನ್ನೆಲೆಯನ್ನ ನೋಡೋದಾದ್ರೆ, ಲಾಹೋರ್ ಕಲಂದರ್ಸ್ ಮತ್ತು ಕರಾಚಿ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ಬಾಲ್ ಟ್ಯಾಪರಿಂಗ್ ಘಟನೆ ನಡೆದಿದೆ. ಈಗ ಈ ವಿಚಾರ ಜಗತ್ತಿನ ಕ್ರಿಕೆಟ್ ವಲಯದಲ್ಲಿ ಚರ್ಚೆಯ ವಿಷಯವಾಗಿದೆ. ಈ ಪಂದ್ಯದಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ನ 6ನೇ ಪಂದ್ಯವಾಗಿದ್ದು, ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಿದ್ದಂತೆಯೇ ಕೊನೆಯ ಓವರ್ಗೂ ಮುನ್ನ ನಡೆದ ಘಟನೆಗೆ ಈಗ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಹಾಗಾದ್ರೆ ಆ ಮ್ಯಾಚ್ ಸಿಚುವೇಶನ್ ಏನಾಗಿತ್ತು ನೋಡೋಣ ಬನ್ನಿ. ಕರಾಚಿ ಕಿಂಗ್ಸ್ ತಂಡಕ್ಕೆ ಗೆಲುವಿಗೆ ಕೇವಲ 129 ರನ್ಗಳ ಸರಳ ಗುರಿ ನೀಡಲಾಗಿತ್ತು. ಲಾಹೋರ್ ಬೌಲರ್ಗಳು ಅದ್ಭುತ ಪ್ರದರ್ಶನ ನೀಡುತ್ತಾ ಪಂದ್ಯವನ್ನ ಕೊನೆಯ ಓವರ್ವರೆಗೂ ಎಳೆದುಕೊಂಡು ಬಂದಿದ್ರು. ಕೊನೆಯ 6 ಎಸೆತಗಳಲ್ಲಿ ಕರಾಚಿಗೆ ಗೆಲುವಿನ 14 ರನ್ಗಳು ಅಗತ್ಯವಿತ್ತು. ಇದಾಗಿತ್ತು ಪಂದ್ಯದಲ್ಲಿ ಟರ್ನಿಂಗ್ ಪಾಯಿಂಟ್. ಹೌದು, ಮೈದಾನದಲ್ಲೇ ಚೀಟಿಂಗ್. ಈ ಉದ್ವಿಗ್ನ ಕ್ಷಣದಲ್ಲಿ ಲಾಹೋರ್ ತಂಡದ ನಾಯಕ ಶಾಹಿನ್ ಅಫ್ರಿದಿ, ವೇಕಿ ಹ್ಯಾರಿಸ್ ರೋವ್ ಹಾಗೂ ಸ್ಟಾರ್ ಬ್ಯಾಟ್ಸ್ಮನ್ ಫಖರ್ ಜಮಾನ್ ಒಂದೆಡೆ ಸೇರಿ ಚೆಂಡಿನ ಬಗ್ಗೆ ಚರ್ಚಿಸುತ್ತಿದ್ರು. ಈ ಸಮಯದಲ್ಲಿ ಫಖರ್ ಜಮಾನ್ ತಮ್ಮ ಉಗುರುಗಳಿಂದ ಚೆಂಡನ್ನ ಗೀಚಿ ಅದರ ಆಕಾರವನ್ನ ಬದಲಾಯಿಸಲು ಪ್ರಯತ್ನಿಸಿದ ದೃಶ್ಯ ಮೈದಾನದ ಕ್ಯಾಮೆರಾಗಳಲ್ಲಿ ಸೆರೆಯಾಯಿತು. ಅಂಪೈರ್ಗಳ ತಕ್ಷಣದ ಕ್ರಮ ಏನು ನೋಡೋಣ. ಈ ಘಟನೆ ಗಮನಿಸಿದ ಅಂಪೈರ್ಗಳು ತಕ್ಷಣವೇ ಪಂದ್ಯವನ್ನ ನಿಲ್ಲಿಸಿದ್ರು. ಚೆಂಡನ್ನ ಪರಿಶೀಲಿಸಿದ ನಂತರ ಅದು ವಿರೂಪಗೊಂಡಿರುವುದು ಖಚಿತವಾಯಿತು. ಲಾಹೋರ್ ಕಲಂದರ್ಸ್ ತಂಡಕ್ಕೆ 5 ರನ್ಗಳ ಪೆನಾಲ್ಟಿಯನ್ನ ವಿಧಿಸಲಾಯಿತು. ಹಳೆಯ ಚೆಂಡನ್ನ ಬದಲಾಯಿಸಿ ಹೊಸ ಚೆಂಡು ನೀಡಲಾಯಿತು. ಇದು ಈ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಹೌದು, ಈ ನಿರ್ಧಾರದಿಂದ ಕರಾಚಿ ಕಿಂಗ್ಸ್ ತಂಡಕ್ಕೆ ದೊಡ್ಡ ಲಾಭವಾಯಿತು. ಗೆಲುವಿಗೆ ಬೇಕಿದ್ದ 14 ರನ್ಗಳು ಏಕಾಏಕಿ 9 ರನ್ಗಳಿಗೆ ಇಳಿದವು. ಹೊಸ ಚೆಂಡಿನಿಂದ ರಿವರ್ಸ್ ಸ್ವಿಂಗ್ ಅವಕಾಶವೂ ಕಳೆದು ಹೋಯಿತು. ಇದರಿಂದ ಲಾಹೋರ್ ತಂಡದ ಗೆಲುವಿನ ಕನಸು ಕೈ ಚೆಲ್ಲಿತು. ಇನ್ನು ಶಾಹಿನ್ ಅಫ್ರಿದಿ ಆಕ್ರೋಶ. ಹೌದು, ಈ ತೀರ್ಪಿನಿಂದ ಕೆರಳಿದ ಶಾಹಿನ್ ಅಫ್ರಿದಿ ಅಂಪೈರ್ಗಳೊಂದಿಗೆ ವಾಗ್ವಾದ ನಡೆಸಿದ್ರು. ಆದರೆ ನಿಯಮಗಳ ಮುಂದೆ ಅವರ ಆಕ್ರೋಶ ಯಾವುದೇ ಫಲ ನೀಡಲಿಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಯಾವ ರೀತಿಯಾಗಿ ಸದ್ದು ಮಾಡ್ತಿದೆ ಅಂದ್ರೆ, ಈ ಬಾಲ್ ಟ್ಯಾಪರಿಂಗ್ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗುತ್ತಿವೆ. ಕ್ರಿಕೆಟ್ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದು, ಕಠಿಣ ಕ್ರಮಕ್ಕೂ ಕೂಡ ಒತ್ತಾಯಿಸುತ್ತಿದ್ದಾರೆ. ಒಟ್ಟಾರೆ ಈಗ ಪಾಕಿಸ್ತಾನ್ ಸೂಪರ್ ಲೀಗ್ ನಲ್ಲಿಯೂ ಕೂಡ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಇಡೀ ವಿಶ್ವಾದ್ಯಂತ ಈ ಚೀಟಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಹೌದು, ಒಟ್ಟಾರೆ ಒಂದಲ್ಲ ಒಂದು ವಿಚಾರದಲ್ಲಿ ಸುದ್ದಿಯಲ್ಲಿರುವ ಪಾಕಿಸ್ತಾನ ಮತ್ತೊಂದು ಚೀಟಿಂಗ್ ವಿಚಾರದಲ್ಲಿ ಕ್ರೀಡಾ ಲೋಕವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಹಾಗಾದ್ರೆ ಈ ಬಾಲ್ ಟ್ಯಾಪರಿಂಗ್ ಅಂದ್ರೇನು ಅಂತ ನೋಡೋದಾದ್ರೆ, ಬಾಲ್ ಟ್ಯಾಪರಿಂಗ್ ಆದ್ರೆ ಚೆಂಡಿನ ಸ್ವಾಭಾವಿಕ ಸ್ಥಿತಿಯನ್ನ ಬದಲಿಸಿ ಬೌಲರ್ಗೆ ಲಾಭವಾಗುವಂತೆ ಮಾಡುವ ಕೃತ್ಯ. ಇದು ಕ್ರಿಕೆಟ್ ನಿಯಮಗಳಿಗೆ ವಿರೋಧವಾಗಿದ್ದು ಗಂಭೀರ ಅಪರಾಧವಾಗಿಯೂ ಕೂಡ ಪರಿಣಮಿಸುತ್ತದೆ. ಹೌದು, ಒಟ್ಟಾರೆ ಪಾಕಿಸ್ತಾನ ಸೂಪರ್ ಲೀಗ್ನ ಈ ಘಟನೆ ಕ್ರಿಕೆಟ್ನ ನೈತಿಕತೆ ಬಗ್ಗೆ ಮತ್ತೊಮ್ಮೆ ಪ್ರಶ್ನೆ ಎಬ್ಬಿಸಿದೆ. ಮೈದಾನದಲ್ಲೇ ನಡೆದ ಈ ಚೀಟಿಂಗ್ ಪ್ರಕರಣಕ್ಕೆ ಮುಂದೇನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬುದು ಈಗ ಎಲ್ಲರ ಗಮನ ಸೆಳೆದಿದೆ. ಕ್ರಿಕೆಟ್ನಲ್ಲಿ ಕೌಶಲ್ಯ ಮುಖ್ಯವೋ ಅಥವಾ ಗೆಲುವಿಗಾಗಿ ಯಾವ ಮಟ್ಟಕ್ಕೂ ಹೋಗುವ ಮನೋಭಾವವೋ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ನಲ್ಲಿ ತಿಳಿಸಿ.